ಆ ಏರಿಯಾದ ಜನ ಬೇಸಿಗೆಯಲ್ಲಿ ನೀರಿಲ್ಲ ಅಂತ ಹೆಣಗಾಡಿದ್ರು. ಈಗ ಮಳೆಗಾಲ ಶುರುವಾದ್ರೂ ಟ್ಯಾಂಕರ್ ನೀರನ್ನೇ ಅವಲಂಬಿಸಿದ್ದಾರೆ. ಅಧಿಕಾರಿಗಳ ಕಳ್ಳಾಟದಿಂದ 80ಕ್ಕೂ ಹೆಚ್ಚು ಕುಟುಂಬಗಳು ನೀರಿಗಾಗಿ ಪರದಾಡ್ತಿವೆ. ಮಳೆಗಾಲ ಆರಂಭ ಆಗಿದೆ, ಈಗಲೂ ಕೂಡ ನೀರಿನ ಒಂದು ಬವಣೆ ನಿಂತಿಲ್ಲ. ನೀರಿಲ್ಲ, ಧಿಕ್ಕಾರ ಧಿಕ್ಕಾರ. ನಾವು ದುಡ್ದಿರೋದೆಲ್ಲಾನು ಬರೀ ಕುಡಿಯೋ ನೀರಿಗೋಸ್ಕರನೇ ಪರ್ ಡೇ ಸ್ಪೆಂಡ್ ಮಾಡೋ ತರ ಆಗಿದೆ. ಕಾವೇರಿ ನಗರದಲ್ಲಿ ಕುಡಿಯೋ ನೀರಿಲ್ಲದೆ ಕಣ್ಣೀರು ಹರಿತಾ ಇದೆ. ದೊಡ್ಡ ಅಪಾರ್ಟ್ಮೆಂಟ್ಸ್ ಅವರು ಎಲ್ಲ ತಗೊಳ್ತಾ ಇದ್ದಾರೆ ನೀರು, ಅವ್ರಿಗೆ ಈಸಿ ಹೋಗ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರಿಲ್ಲ ಅಂದ್ರೆ ಮುಖ ತೊಳೆಯೋದಕ್ಕೆ ಎಲ್ಲಿ ಸಿಗುತ್ತೆ ನೀರು? ಅಪಾರ್ಟ್ಮೆಂಟ್ ಪಕ್ಕ ಅಪಾರ್ಟ್ಮೆಂಟ್ ಇದೆ, ಅಪಾರ್ಟ್ಮೆಂಟ್ ಅವ್ರಿಗೆ ಮಾತ್ರ ನೀರು ಹೋಗ್ತಾ ಇದೆ. ಬರಗಾಲದಲ್ಲಿ ಜೀವ ಜಲಕ್ಕಾಗಿ ಒದ್ದಾಡಿದ್ದಾಯ್ತು. ಬೇಸಿಗೆಯಲ್ಲಿ ಜಲದಾಹದಿಂದ ಪರಿತಪಿಸಿದ್ದಾಯ್ತು. ಮಳೆಗಾಲ ಶುರುವಾದ್ರೂ ಪರಿಸ್ಥಿತಿ ಬದಲಾಗಿಲ್ಲ. ಜಲಮಂಡಳಿ ತಲೆ ಕೆಡಿಸ್ಕೊಳ್ತಿಲ್ಲ. ಕಾವೇರಿ ನೀರಿಗಾಗಿ ಕಾವೇರಿ ನಗರದಲ್ಲಿ ಪರದಾಟ. 15 ದಿನದಿಂದ ನೀರಿಲ್ಲ, ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ಕೈಯಲ್ಲಿ ಖಾಲಿ ಬಿಂದಿಗೆ, ಬಕೆಟ್ ಹಿಡಿದು ಧಿಕ್ಕಾರ ಕೂಗ್ತಿರೋ ಇವರೆಲ್ಲ ಪುಲಕೇಶಿ ನಗರ ವ್ಯಾಪ್ತಿಯ ಕಾವೇರಿ ನಗರದ ನಿವಾಸಿಗಳು. ಇಲ್ಲಿನ 4ನೇ ಮತ್ತು 5ನೇ ಕ್ರಾಸ್ನಲ್ಲಿ ಕಳೆದ 15 ದಿನಗಳಿಂದ ಕಾವೇರಿ ನೀರು ಬರ್ತಿಲ್ಲ. ಜಲಮಂಡಳಿ ಗಮನಕ್ಕೆ ತಂದ್ರೂ ಸ್ಪಂದಿಸ್ತಿಲ್ಲ. ದುಬಾರಿ ಹಣ ತೆತ್ತು ಟ್ಯಾಂಕರ್ ನೀರು ಖರೀದಿ ಮಾಡ್ತಿದ್ದಾರೆ. ಏರಿಯಾದಲ್ಲಿ 80ಕ್ಕೂ ಹೆಚ್ಚು ಕುಟುಂಬಗಳಿದ್ದು ಇವರ ಸಂಕಷ್ಟ ಹೇಳತೀರದಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೇಸಿಗೆ ಮುಗಿದ್ರೂ ಕೂಡ ಮಳೆಗಾಲ ಆರಂಭ ಆಗಿದೆ, ಈಗಲೂ ಕೂಡ ನೀರಿನ ಒಂದು ಬವಣೆ ನಿಂತಿಲ್ಲ. ಈಗ ನಾವು ಇರ್ತಕ್ಕಂಥದ್ದು ಪುಲಕೇಶಿ ವಿಧಾನಸಭಾ ಕ್ಷೇತ್ರದ ಕಾವೇರಿ ನಗರದ 32ನೇ ಬ್ಲಾಕ್ನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ನಿವಾಸಿಗಳು ಕೂಡ ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ. ಈಗ ನಾನು ಅವ್ರನ್ನೇ ಮಾತನಾಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ನಿಮಗೆ ಎಷ್ಟು ದಿವಸದಿಂದ ಕುಡಿಯೋ ನೀರಿನ ಸಮಸ್ಯೆ ಆಗ್ತಿದೆ, ಇವಾಗ ಏನು ಹೇಳ್ತೀರಾ? ಸುಮಾರು 15 ದಿವಸದಿಂದ ನಮಗೆ ಕುಡಿಯಲು ನೀರು ಸಮಸ್ಯೆ ಆಗಿದೆ ಸರ್. ಪ್ರತಿ ಸರಿನೂ ಟ್ಯಾಂಕರ್ ಕರಿಬೇಕು. ನಮಗೆ ಎಲ್ಲ 60ರಿಂದ 75 ಮನೆಗಳಿದ್ದಾವೆ ಇಲ್ಲಿ. ಸೊ ಎಲ್ಲರಿಗೂ ಟ್ಯಾಂಕರ್ ಬೇಕು ಅಂದರೆ ನಾವು 2000 ಚಾರ್ಜ್ ಮಾಡ್ತಾರೆ ಒಂದೊಂದು ಸರಿಗೂ. ಸೊ ನಾವು 15 ದಿನದಿಂದ ನಾವು ದುಡ್ದಿರೋದೆಲ್ಲನೂ ಬರೀ ಕುಡಿಯೋ ನೀರಿಗೋಸ್ಕರನೇ 2000 ರೂಪೀಸ್ ಪರ್ ಡೇ ಸ್ಪೆಂಡ್ ಮಾಡೋ ಥರ ಆಗಿದೆ. ಜಲಮಂಡಳಿ ಅಧಿಕಾರಿಗಳನ್ನ ಕೇಳಿದ್ರೆ ನೀರಿನ ಪೈಪ್ನಲ್ಲಿ ಕಲ್ಲುಗಳು ಸಿಲುಕಿವೆ, ಕ್ಲೀನ್ ಮಾಡ್ತೀವಿ ಅಂತ ಸಬೂಬು ಹೇಳ್ತಾರೆ. ಕಾವೇರಿ ನೀರು ಹೋಗ್ಲಿ, ಕುಡಿಯುವ ನೀರಿಗೆ ಬದಲಿ ವ್ಯವಸ್ಥೆಯನ್ನಾದ್ರೂ ಮಾಡಿ ಅಂದ್ರೆ ಕ್ಯಾರೆ ಅಂತಿಲ್ಲ. ಪಕ್ಕದಲ್ಲೇ ಇರುವ ಅಪಾರ್ಟ್ಮೆಂಟ್ಗಳಿಗೆ ನೀರಿನ ಸಮಸ್ಯೆ ಇಲ್ಲ, ಆದ್ರೆ ನಮ್ಮ ಗೋಳು ಯಾರೂ ಕೇಳ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ಕಳೆದ 15 ದಿನಗಳಿಂದ ಕುಡಿಯಲು ನೀರು ಬರ್ತಾ ಇಲ್ಲ. ಈ ಬಗ್ಗೆ ನಾವು ಹಲವಾರು ಸಾರಿ ಕಂಪ್ಲೇಂಟನ್ನು BWSSB ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಅವರು ಇದುವರೆಗೆ ಯಾರಿಗೂ ಕ್ರಮ ತೆಗೆದುಕೊಂಡಿಲ್ಲ. ಪೈಪಲ್ಲಿ ಕಲ್ಲು ಬಂದಿದೆ ಅಂತ ಹೇಳ್ತಾರೆ. ನಾನು ಅವ್ರಿಗೂ ಕ್ವಶನ್ ಮಾಡಿದೆ, ಏನು ಪೈಪಲ್ಲಿ ಏನು ಸೈಜ್ಗಳು ಬಂದಿದೆಯಾ ಅಥವಾ ಯಾವ್ದಾದ್ರು ಬಂಡೆ ಉಳ್ಕ ಬಂದು ಪೈಪಲ್ಲಿ ತುಂಬಿದೆಯಾ ನೀರು ಬರೋದಕ್ಕೆ ಅಂತ. ಯಾಕೆಂದರೆ ಕೊಡಗಿನಲ್ಲಿ ಮಳೆಯಾಗಿ ಕಾವೇರಿ ನೀರು ಹರಿತಾ ಇದೆ, ಇಲ್ಲಿ ನಮ್ಮ ಕಾವೇರಿ ನಗರದಲ್ಲಿ ಕಣ್ಣೀರು ಹರಿತಾ ಇದೆ. ಏನೇ ಹೇಳಿ ಮಳೆ ನಡುವೆಯೂ ಜಲದಾಹ ಕಾಡ್ತಿರೋದು ವಿಪರ್ಯಾಸ. ಅಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿದೆ ಮತ್ತು ಸಂಬಂಧಪಟ್ಟಂಥ ಶಾಸಕರ ಗಮನಕ್ಕೂ ಕೂಡ ತರಲಾಗಿದೆ. ಆದರೂ ಕೂಡ ಎಲ್ಲರೂ ಇಲ್ಲಿ ನೆಗ್ಲಿಜೆನ್ಸಿಯನ್ನು ಮಾಡ್ತಿದ್ದಾರೆ. ಆದಷ್ಟು ಬೇಗನೆ ಏನು ಅಧಿಕಾರಿಗಳು ಬಂದು ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಪರಿಹರಿಸಿ ಕುಡಿಯೋದಕ್ಕೆ ನೀರು ಕೊಡಬೇಕೆನ್ನುವುದು ಇಲ್ಲಿ ಇರ್ತಕ್ಕಂಥ ಸ್ಥಳೀಯರ ಆಗ್ರಹ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ವಿನಾಯಕ್ ಗುರು, TV9 ಬೆಂಗಳೂರು.